ವಿರಾಮದ ನಂತರ ಜನ್ಮ ಜನ್ಮಾಂತರದ ವಿಶೇಷ ಚರ್ಚಾ ಸಂಚಿಕೆಗೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಆತ್ಮಗಳಿಂದ ಬಳಲಿದವರು ಒಂದು ಕಡೆ ಇದ್ರೆ, ಆತ್ಮಗಳಿಂದ ಬಳಲಿದವರಿಗೆ ಪರಿಹಾರವನ್ನ ಕೊಟ್ಟಂತಹ ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಮಾತನಾಡ್ತಾ ಇದ್ದೆ ನಾನು, ಬರೀ ಆತ್ಮಗಳು ಹಿಂಸೆ ಮಾತ್ರ ಕೊಡೋದಾ, ಒಳ್ಳೇದು ಮಾಡೋದಿಲ್ವಾ? ಖಂಡಿತ ಒಳ್ಳೆಯದನ್ನು ಮಾಡೋಂಥ ಆತ್ಮಗಳು ಇರ್ತವೆ. ಯಾಕೆಂದ್ರೆ ಆತ್ಮ ಇಸ್ ನಥಿಂಗ್ ಬಟ್ ಒನ್ ಆಫ್ ದ ವ್ಯಕ್ತಿನೇ ಅಲ್ವಾ. ಅದು ಬದುಕಿದಾಗ ಅದು ಕೂಡ ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯನೇ ಅಲ್ವಾ. ಸೊ ನಿಮ್ಮಲ್ಲಿ ಒಳ್ಳೆಯವರು ಕೆಟ್ಟವರು ಹೇಗಿರ್ತಾರೋ ಹಾಗೆ ಆತ್ಮಗಳಿಗೆ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಮಂಜುಳಾ ಅವ್ರ ವಿಷಯಕ್ಕೆ ಬರೋದಾದ್ರೆ, ಪ್ರಿಯಕರ ಅಂದ್ರೆ ಹಿಂಸೆ ಮಾಡಬಾರ್ದು, ಪ್ರಿಯಕರ ಅಂದ್ರೆ ಪ್ರೀತಿಸುವಂತವನು ಹಿಂಸೆ ಮಾಡ್ತಾ ಇದ್ದ ಅಲ್ಲಿ. ಈಗ ಅದು ನಿಮ್ಮ ಟಿವಿಯಲ್ಲಿ ಎಷ್ಟೋ ಸರಿ ನೀವು ತೋರಿಸ್ತೀರಲ್ಲ, ಅದು ಒನ್ ವೇ ಆದಾಗ ಅದು ಹಿಂಸೆಗೆ ತಿರುಗತ್ತೆ, ನಿಜ. ಟೂ ವೇ ಆದಾಗ ಪ್ರೀತಿ ಆಗತ್ತೆ. ನಿಮ್ಮ ಈ ಒಂದು ಚಿಕಿತ್ಸೆಯ ಮೂಲಕ ತಾತ್ಕಾಲಿಕ ಪರಿಹಾರವನ್ನ ಕೊಡ್ಬೋದು ಅಂತೀರಾ ಅಥವಾ ಶಾಶ್ವತ ಪರಿಹಾರವನ್ನ ಕೊಡ್ಬೋದು ಅಂತೀರಾ? ಯಾಕೆಂತ ಹೇಳಿದ್ರೆ ಅಶ್ವಥ್ ಅವ್ರು ಹೇಳಿದ್ರು, ಸುಮಾರು ಅದೆಷ್ಟೋ ಲೈಫ್ ಟೈಮಲ್ಲಿ ಟ್ಯಾಬ್ಲೆಟ್ ಅನ್ನು ತಗೊಳ್ಳುವಂತೆ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ ಅಂತ. ಸೊ ನಿಮ್ಮಲ್ಲಿ ಒಂದು ಶಾಶ್ವತ ಪರಿಹಾರ ಸಿಕ್ತು, ಇಷ್ಟು ತಿಂಗಳು ಅಥವಾ ಇಷ್ಟು ವರ್ಷ ನೀವು ತಗೊಳ್ಳಿ ಚಿಕಿತ್ಸೆಯನ್ನ, ಪರಿಹಾರ ಸಿಗತ್ತೆ ಅಂತ ಹೇಳಿ. ಆ ರೀತಿಯಾದ ಲಿಮಿಟೇಷನ್ಸ್ ನಾನೇನೋ ಕೊಟ್ಟಿಲ್ಲ. ಇದೇನು ಅಂದರೆ ಅವರಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವಿಟಿನ ತೆಗೆದು 3 ಮಂತ್ಸ್ ಅಥವಾ 6 ಮಂತ್ಸ್ ಅಥವಾ 1 ಇಯರ್ ಟೋಟಲಿ ಕಂಟಿನ್ಯೂಸ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಡಿಪೆಂಡ್ಸ್ ಆನ್ ಅವರ ಸಮಸ್ಯೆಯನ್ನು ಆಧಾರಿತವಾಗಿ. ಅದಾದ ಮೇಲೆ ಅವರಿಗೆ ನಾವು ಒಂದೇ ಹೇಳೋದು, ನಿತ್ಯ ದಿನಕ್ಕೆ ಬೆಳಗ್ಗೆ ಸಂಜೆ 2 ಹೊತ್ತು ಧ್ಯಾನ ಮಾಡಿದ್ರೆ ಮಾತ್ರ ಫ್ಯೂಚರಲ್ಲಿ ಚೆನ್ನಾಗಿರ್ತೀರಾ, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ. ಖಂಡಿತ. ಯಾಕೆಂದ್ರೆ ಇದೇನಾಗುತ್ತೆ ಅಂದ್ರೆ ಎಲ್ಲಿ ಕತ್ತಲೆ ಇರುತ್ತೆ ಅಲ್ಲಿ ಭಯ ಇರುತ್ತೆ. ಧ್ಯಾನಕ್ಕೂ ಈ ಸಮಸ್ಯೆಯ ಪರಿಹಾರಕ್ಕೂ ಏನ್ ಸಂಬಂಧ ಅಂತ ಎಲ್ಲರೂ ಬಹಳಷ್ಟು ಯೋಚನೆ ಮಾಡಬಹುದು. ನಾವೆಲ್ಲ ಧ್ಯಾನ ಮಾಡಿದ್ರೆ ಚೆನ್ನಾಗಿಲ್ವಾ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಈ ರೀತಿ ಸಮಸ್ಯೆಯಲ್ಲಿ ಬೆಳೆದವರದ ಮನಸ್ಸು ಹಾಗೂ ದೇಹ ವೀಕ್ ಆಗಿರುತ್ತೆ. ನಾವು ಅದನ್ನು ಓಪನ್ ಸೋಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಈ ಧ್ಯಾನವನ್ನು ಮಾಡೋದ್ರಿಂದ ಆಂತರಿಕವಾಗಿ ಬೆಳಕು ಉತ್ಪನ್ನವಾಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಕತ್ತಲೆಗೆ ಜಾಗವೇ ಇಲ್ಲ, ಯಾವ ಆತ್ಮಗಳು ಸೇರ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಹೀಗಾಗಿ ನಿತ್ಯ ಧ್ಯಾನ ಮಾಡ್ತಾ ಹೋದ್ರೆ, ಇದಕ್ಕೋಸ್ಕರ ಅಂತಲ್ಲ, ಆ ಧ್ಯಾನದಿಂದ ಬಹಳಷ್ಟು ಲಾಭಗಳಿದೆ. ಮನಸ್ಸು ಹಾಗೂ ಸಂಸಾರದಲ್ಲಿ ನೆಮ್ಮದಿ ಇರುತ್ತೆ. ಹೀಗಾಗಿ ಧ್ಯಾನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ಅವ್ರು ಸೇಫ್ ಆಗಿರ್ತಾರೆ ಹೊರತು ಮಧ್ಯದಲ್ಲಿ ಬಿಟ್ಟು ಹಾಕಿದ್ರೆ ಮತ್ತೆ ಸಮಸ್ಯೆಗಳು ಬಂದೇ ಬರುತ್ತೆ. ನಾನು ಕೂಡ ನೋಡಿದ್ದೀನಿ, ಯೋಗ ನಿದ್ರೆ ಅಥವಾ ಮನೋಯಾನವನ್ನು ನಡೆಸ್ತೀರಿ ನಿಮ್ಮ ಚಿಕಿತ್ಸೆಯ ಮೂಲಕ. ಹೇಗಿರುತ್ತೆ ಆ ಪ್ರೋಸೆಸ್ಸು ಅಂತ? ಅದು ಒಬ್ಬ ವ್ಯಕ್ತಿಯ ಜಾಗೃತ ಮನಸ್ಸನ್ನು ನಿದ್ರಾವಸ್ಥೆಯ ಮಧ್ಯಸ್ಥಿತಿಗೆ ತಗೊಂಡು ಹೋಗಿ ಆತನಲ್ಲಿ ಇರ್ತಕ್ಕಂಥ ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸಿ ಅದನ್ನು ಕೇಳ್ಕೊಳ್ಳೋ ಅಂಥದ್ದು. ಅದರಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ, ಜನ್ಮ ಜನ್ಮಾಂತರದ ಎಲ್ಲ ವಿಚಾರಗಳು ಇರುತ್ತೆ, ಅದನ್ನು ಕೆದಕ್ತಾ ಹೋಗ್ತೀವಿ. ನಿಮ್ಮ ಈ ಚಿಕಿತ್ಸೆ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಹೇಳಬಹುದು, ಇದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಏನಾದರೂ ಹೇಳ್ಬೋದಾ? ಅದು ನನ್ನ ಪ್ರಕಾರ ಈ ಆತ್ಮಗಳ ಎಲ್ಲ ಸಮಸ್ಯೆಗೂ ನಮ್ಮಲ್ಲಿ ಪರಿಹಾರ ಇದ್ದೇ ಇರುತ್ತೆ. ಒಂದು ಕೇಸಲ್ಲಿ ಮಾತ್ರ ನಾನು ಆಗಲ್ಲ ಅಂತ ನಾ ಹೇಳಿದ್ದಿದೆ. ಅದೇನು ಅಂದರೆ ಲೈವ್ ಬ್ಲ್ಯಾಕ್ ಮ್ಯಾಜಿಕ್, ಈ ಮಾಟ ಮಂತ್ರ ಕಂಟಿನ್ಯೂಸ್ ಆಗಿ ಬ್ಯಾಕ್ ಬೈ ಬ್ಯಾಕ್ ಒಂದೊಂದೇ ಮಾಡ್ತಾನೆ ಇರ್ತಾರಲ್ಲ, ಅಂಥದ್ದನ್ನು ನನ್ನ ಕೈಯಿಂದ ಇದುವರೆಗೂ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ಒಂದ್ಸರಿ ಇರೋದನ್ನು ನಾವು ಕ್ಲಿಯರ್ ಮಾಡಿರ್ತೀವಿ, ಅವರು ವಾಶ್ ಮಾಡ್ತಾ ಇದ್ರೆ ಅದನ್ನ ಮತ್ತೊಂದು ಮಾಡಿ ಬಿಟ್ಟಾಗ ಅವ್ರು ಮತ್ತೆ ನಮ್ಮ ಹತ್ರ ಬರಬೇಕು. ಆ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಏನು ಹೇಳ್ತಾನೆ, ಸರ್ ಮೊನ್ನೆ ತಾನೇ ಎಲ್ಲ ಕ್ಲಿಯರ್ ಮಾಡಿದ್ದೆ ಅಂತ ಹೇಳಿದ್ರೆ ಇದು ಮತ್ತೆ ಇನ್ನೊಂದು ಬಂದಿದೆ ಅಂದ್ರೆ ನಾನು ಹೆಂಗೆ ನಂಬಲಿ? ಸೊ ಲೈಫ್ ಟೈಮಲ್ಲಿ ಚಿಕಿತ್ಸೆ ಕೊಡಲೇಬೇಕಾಗತ್ತಂತ ಸಮಯದಲ್ಲಿ. ಏನು ಅಂದ್ರೆ ಎಲ್ಲಿವರೆಗೂ ಮಾಡೋನಿದ್ದಾನೋ ಅಲ್ಲಿವರೆಗೂ ತೆಗೆಸ್ಕೊಳ್ತಾ ಇರಬೇಕು. ಯಾರಾದ್ರೂ ಒಬ್ರು ಸುಮ್ಮನೆ ಆಗ್ಲೇಬೇಕು ಅಥವಾ ಯಾರಾದ್ರೂ ಒಬ್ರು ಜಾಗ ಖಾಲಿ ಮಾಡಬೇಕು. ಅದಕ್ಕೆ ಪರಿಹಾರವೇ ಇಲ್ಲ. ಅದಕ್ಕೆ ಆಮೇಲೆ ನೀವು ಹೇಳಿದಾಗೆ ನಾವು ಸೈಂಟಿಫಿಕ್ ಆಗಿ ನಾವು ಏನನ್ನು ಪ್ರೂವ್ ಮಾಡಿ ಮುಂದೆ ತೋರಿಸ್ಲಿಕ್ಕೆ ಆಗಲ್ಲ, ಆ ಸ್ಪಾಟ್ ಅಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ರಿಸಲ್ಟ್ ನೀವು ಕೊಡ್ತೀರಿ, 100% ರಿಸಲ್ಟ್ ಅನ್ನು ಕೊಡಬಹುದು. ಮತ್ತಷ್ಟು ಮಾತಾಡ್ತೀನಿ. ಈಗ ಸುಹಾಸ್ನ ವಿಷಯಕ್ಕೆ ಬರೋಣ. ಸುಹಾಸ್ ಯಾವ ರೀತಿ ಒಂದು ಸಮಸ್ಯೆಯಿಂದ ಬಳಲ್ದ ಅವನ ಬಗ್ಗೆನೇ ಕೇಳೋಣ. ಸುಹಾಸ್ ಇನ್ನೂ ಓದೋ ಹುಡುಗ, ಏನೋ ಒಂದು ವಿಚಿತ್ರ ಮನಸ್ಸಲ್ಲಿ ನಡೀತಾ ಇರುತ್ತೆ. ಅಮ್ಮನ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅಪ್ಪನ ಹತ್ರ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಇರ್ತಾರೆ ಅವ್ರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಈ ರೀತಿ ಸಮಸ್ಯೆ ನಿರ್ಮಾಣ ಆಗಿರುತ್ತೆ. ಏನು ಅನ್ನಿಸ್ತಿತ್ತು ಅವಾಗೆಲ್ಲ ನಾನು ಒಂದು ಕಡೆ ಇದ್ದಿರಲಿಲ್ಲ. ಮೀನ್ಸ್ ಮನಸ್ಸಲ್ಲಿ ಒಂಥರ ಭಾರ, ತಲೆ ಎಲ್ಲ ಒಂಥರ ಹಿಂಸೆ ಆಗ್ತಿತ್ತು, ಮತ್ತು ಏನೇನೋ ಒಂದು ಇದಾಗಿತ್ತು. ಸೊ ಅವಾಗ ನಂಗೆ ಗೊತ್ತಾಗ್ತಿರ್ಲಿಲ್ಲ ಏನು ಅಂತ. ಫುಲ್ಲು ನಂಗೆ ತಲೆನೋವು, ಹೊಟ್ಟೆ ಒಂಥರ ತುಳ್ಸೋಕ್ಕಾಗೋದು ಎಲ್ಲ ಆಗೋದು. ಆವಾಗ ನಾನೇನು ಮಾಡ್ತಿದ್ದೆ, ನಂಗೇನೋ ಇದು ಟೆನ್ಷನ್ ಆಗಿರುತ್ತೆ, ಫುಡ್ ಪಾಯ್ಸನ್ ಆಗಿರ್ಬೋದು, ಮತ್ತೇನೋ ಜ್ವರ ಬರ್ಬೋದು ಅಂತ ಅನ್ಕೋಬಹುದು ಮೊದಲನೇದಾಗಿ. ಹಂಗೆ ಅನ್ಕೊಂಡು ನಾನು ಇಟ್ಟಿದ್ದೆ. ಮತ್ತು ಒಂದೊಂದು ಸೈ ಸೊಕ್ಕತ್ತಿರೋ ಬರೋದು ಅಂದರೆ ಏನೋ ಒಂದು ಇರೋಕ್ಕೆ ಆಗಲ್ಲ, ಇದು ವಾಂತಿ ಬಂದ್ಬಿಡೋದು, ಹಂಗೆ ಫುಲ್ ಬಾಡಿ ಫುಲ್ ಸ್ಟ್ರೆಸ್ ಆಗ್ಬಿಡೋದು. ಆ ಥರ ಆದಾಗ ನಾನು ಈಗ ಸ್ಕೂಲ್ ಕ್ಲಾಸಲ್ಲಿ ಪಾಠ ಎಲ್ಲ ಕೇಳಬೇಕಾದ್ರೆಲ್ಲ ಒಂಥರ ಹಿಂಸೆ ಆಗೋದು, ಆ ಥರ ಏನಾದರೂ ಅನಿಸ್ತಿತ್ತಾ? ಆವಾಗ ಏನೋ ಒಂದು ಪಾಠ ಕೇಳ್ತಿರ್ಲಿಲ್ಲ, ಏನೋ ಒಂಥರ ಒಂದು ಕಡೆ ಇರೋಕ್ಕಾಗ್ತಿರ್ಲಿಲ್ಲ. ಅಫ್ಕೋರ್ಸ್ ಎಕ್ಸಾಮಲ್ಲಿ ರಿಸಲ್ಟಲ್ಲಿ ವೇರಿಯೇಷನ್ ಆಗೇ ಹೋಯ್ತು. ಅವಾಗ ಏನು ಅನ್ನಿಸ್ತು?
ನೀವು ಎಕ್ಸಾಮಲ್ಲಿ ನಾನು ಎಲ್ಲ ಬರಿತೀನಿ ಎಲ್ಲ ಮಾಡ್ತೀನಿ ಬಟ್ ಏನಕ್ಕೆ ಮಾರ್ಕ್ಸ್ ಬರಲ್ಲ ಅದು ಏನಕ್ಕೆ ಆಗತ್ತೆ ಅಂತ ನನಗೂ ಡೌಟ್ ಸ್ಟಾರ್ಟ್ ಆಯ್ತು. ಹೇಗಮ್ಮ ನೀವು ಹೇಳಿ, ಸುಹಾಸ್ನ ತಾಯಿ ನೀವು. ಸುಹಾಸ್ ತುಂಬ ಅದೇ ಹೇಳ್ತಾಳೆ, ಅವ್ನು ಹೇಳ್ದಂಗೆ ತಲೆನೋವು, ಅವ್ನು ಬರೀ ಮಧ್ಯರಾತ್ರಿನೇ ತಲೆನೋವು ಬಂದು ನಾನು ಎಬ್ಬಿಸ್ತಿದ್ದ. ಬಟ್ ನಿದ್ದೆ ಮಾಡಿದ, ಅಮ್ಮ ನಾನು ಎಬ್ಬಿಸ್ತಿದ್ದೀನಿ, ನೀನು ಎದ್ದೇಳಲಿಲ್ಲ, ವಾಮಿಟ್ ಆಯಿತು, ಮಲ್ಕೊಂಬಿಟ್ಟೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಹೇಳೋನು, ನಂಗೆ ತುಂಬ ತಲೆನೋವ್ತಿದೆ, ಆಗ್ತಿಲ್ಲ ಅಂತ. ಇನ್ನು 15 ಡೇಸಿಗೆ ತಲೆನೋವು. ನಾನು ಅಂತಿದ್ದೆ, ಇಷ್ಟೊಂದು ತಲೆನೋವು ಬಂದು ಅಂದರೆ ಅವ್ನು ಡೋಲೋ ಹಾಕೊಂಡು ಎಷ್ಟು ಅಂತ ಹಾಕ್ಕೊಳ್ತಾನೆ ಡೋಲೋ. ಸ್ಕೂಲಲ್ಲೆಲ್ಲ ಕಂಪ್ಲೇಂಟ್ಸ್, ಹೋಮ್ವರ್ಕ್ ಬರೆದಿದ್ದಾನೆ, ಮನೇಲಿ ಬರೆದಿರ್ತಾನೆ, ತೊಗೊಂಡೋಗಿ ಕೊಡಲ್ಲ. ಆಮೇಲೆ ಕಾನ್ಸಂಟ್ರೇಷನ್ ಮೇಲೆ ಇಟ್ಕೊಂಡಿಲ್ಲ ಅವನು. ಮತ್ತು ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದೆ, ನನ್ನ ಎದುರು ಕೂತ್ಕೊಂಡಾಗ ಎಲ್ಲ ಬರೀತಿದ್ದ. ರ್ಯಾಂಕ್ ಇಲ್ಲ ಅಂದ್ರೂ ಜಸ್ಟ್ ಪಾಸು. ಅಲ್ಲಿ ನೋಡ್ರೆ ಇದಿಲ್ಲ. ಆಮೇಲೆ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡಿದ್ದಾನೆ, ಅವನ ಅಜ್ಜಿ ಹತ್ರ. ನಾನು ಎಕ್ಸಾಮ್ ಬರೆಯೋ ಟೈಮಲ್ಲಿ ಸಮಥಿಂಗ್ ಯಾರೋ ನನಗೆ ಬಂದು ಕಂಟ್ರೋಲ್ ಮಾಡ್ದಂಗೆ ಅಲ್ಲಿರೋ ಕ್ವಶನ್ಸ್ ಎಲ್ಲ ನನಗೆ ಆನ್ಸರ್ ಮನೆಗೆ ಬಂದು ಹೇಳಿದ್ರೆ ಅಲ್ಲಿ ಆನ್ಸರ್ಸ್ ಬರ್ತಿರ್ಲಿಲ್ಲ. ಎಕ್ಸಾಮಲ್ಲಿ ಮಾತ್ರ ಎಕ್ಸಾಮಲ್ಲಿ ಮಾತ್ರ ಎಡವಟ್ಟು. ಮತ್ತು ಬಂದಾಗ ನ್ಯಾಚುರಲ್ ಆಗಿ ಎಲ್ಲ ಆಟ ಆಡ್ಕೊಂಡು ಬರೋನು. ಮನೇಲಿ ಸುಹಾಸ್ ಅಂತ ರಿಪ್ಲೈ ಮಾಡ್ತಿರ್ಲಿಲ್ಲ ಬೇಗ. ನಾನು ಯಾವಾಗ ಕವಾಗ್ಬಿಟ್ಟು ಏನೋ ನಿನ್ಗೆ ಹೆಂಗೆ ಮಾಡ್ತಿದ್ಯಾ ಅಂದಾಗ ಒಂದ್ ರೀತಿ ಬರಸಿಡಲು ಬಡ್ದಂಗೆ ಆಗಿರ್ಬೋದು. ಬರೋನು. ಇಲ್ಲಾಂದರೆ ಒಂದೊಂದ್ಸಲಿ ಬಂದ್ಬಿಟ್ಟು ನಾನೇನೋ ಕೆಲಸ ಮಾಡ್ತಾರೆ ನನ್ನನ್ನು ಇಟ್ಕೊಂಬಿಡೋದು. ಇಲ್ಲಾಂದರೆ ಅವ್ನಿಗೆ ಏನಾದ್ರು ನೆಗೆಟಿವ್ ಆಗಿ ಹೋದ ತಕ್ಷಣ ಎತ್ಕೊಂಡು ಹೋಗ್ಬಿಡೋ. ನಾನು ಎಲ್ಲಿರ್ತಿತ್ತೋ ಶಕ್ತಿ ಒಟ್ಟಿನಲ್ಲಿ ಆ ಥರ. ಸಣ್ಣ ಹುಡುಗ ಆ ರೀತಿ ಒಂದು ಶಕ್ತಿ ಪ್ರದರ್ಶನ ಮಾಡಿದಾಗ ಏನು ಅನಿಸ್ತಿತ್ತು? ಏನೋ ಒಂದು ಶಕ್ತಿ ಅವನ ಜೊತೆ ಹೈಟ್ ಬೆಳೆದಿದ್ದಾನೆ ಅದು ಅನ್ಕೊಂಡಿಲ್ಲ ನಾನು. ಉದ್ದ ಬೆಳೆದಿದ್ದಾನೆ, ದೊಡ್ಡವನಾಗೋಗಿದ್ದಾನೆ, 10th ಬಂದಿದ್ದಾನೆ ಅಂತ. ಬಟ್ ನನಗೆ ಯಾವಾಗ ಅವನು 10th ಬಂದಾಗ, ಅವನು ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಕ್ಟೋಬರ್ ಇದೇ ಟೈಮಲ್ಲಿ ಒಂದು ಪೂರ್ತಿ ಬಿಹೇವಿಯರ್ ಪೂರ್ತಿ ಚೇಂಜ್ ಆಗೋಯ್ತು. ಕಳ್ತನ, ಸುಳ್ಳು, ಮೊಬೈಲ್ ಡೀಲು, ಫ್ರೆಂಡ್ಸ್ ಹತ್ರ ದುಡ್ಡು ಇಸ್ಕೊಂಡು ಬರೋದು. ಯಾಕಂದರೆ ನಾನು ಹಿಂಗೆ ಅಂದರೆ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಇವಾಗ ಎಲ್ಲಾನ ಬಿಟ್ರು ಅವನು ಅಂಗಡಿಗೆ ಹೋದ್ರು ಇಷ್ಟು 10 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ ಅವ್ನು ವಾಪಸ್ ಬಂದ್ಬಿಡ್ಬೇಕು. ಬರಲಿಲ್ಲ ನಾನು ಫಾಲೋ ಅಪ್ ಮಾಡಿಬಿಡ್ತಿದ್ದೆ. ಅವನ್ನ ಕ್ವಶನ್ಸ್ ಕೇಳ್ತಿದ್ದೆ, ಎಲ್ಲೋಗಿದ್ದೆ, ಏನು ಮಾಡಿದ್ದೆ, ಯಾಕೆ ಲೇಟ್ ಆಯಿತು, ಅದಕ್ಕೆ ಅವ್ನು ತಡಪಡ ಅಂತ ಉತ್ತರ ಕೊಡ್ತಿದ್ದೆ. ಈಗ ಶಾಸ್ತ್ರಿ ಗುರುಜಿಗಳ ಹತ್ರ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರ ಈ ರೀತಿ ಒಂದು ಎಕ್ಸಾಮಿನ್ ಮಾಡ್ತಾ ಇರಿ ನೀವು, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ನು ಏನು ಮಾಡ್ತಿದ್ದೆ ಅನ್ನೋದು ಗೊತ್ತಾಗುತ್ತೆ ಅಂತ ಏನಾದರೂ ಹೇಳಿದ್ರ, ಅಥವಾ ನೀವೇ ಅದನ್ನ ರೂಢಿ ಮಾಡ್ಕೊಂಡ್ರ ಅಂತ ಹುಡುಗನ ಹತ್ರ ಕೇಳುವಂಥದ್ದು? ಏನೇನು ಈಗ ಅಂಗಡಿಗೆಲ್ಲ ಹೋದಾಗ ಲೇಟಾಗಿ ಬಂದಾಗ ಅದನ್ನೆಲ್ಲ ಶಾಸ್ತ್ರಿ ಗುರುಜಿ ಅವ್ರು ಹೇಳ್ಕೊಟ್ರ, ಹಿಂಗೆ ನೀವು ಎಕ್ಸಾಮಿನ್ ಮಾಡ್ತಾ ಇರಿ ನಿಮ್ಗೊಂದು ರಿಸಲ್ಟ್ ಗೊತ್ತಾಗುತ್ತೆ, ನೀವೇ ಅಬ್ಸರ್ವ್ ಮಾಡಿದ್ರೆ ಅದನ್ನೆಲ್ಲ ನೋಡ್ಬಿಟ್ಟು ನಾನು ಅವ್ರ ಹತ್ರ ಹೇಳ್ಕೊಂಡೆ ಈ ತರ ಅವ್ನು ಮಾಡ್ತಾ ಇದ್ದಾನೆ ಅಂತ. ಅವರು ನೋಡೋಣ ಅಂದ್ರು. ಆಮೇಲೆ ಗೊತ್ತಾಯ್ತು ಅವ್ನು 5 years ಇಂದ ಅವ್ನು ಎಷ್ಟು ಓದ್ಲಾಡ್ತಿದ್ದ ಅಂತ. ಓಕೆ, ನಿಮ್ಮ ಹತ್ರ ಕೂಡ ಮಾತನಾಡ್ತೀನಿ. ವೀಕ್ಷಕರು ಕೂಡ ರೆಡಿ ಆಗಿದ್ದಾರೆ, ಅವರು ಕೂಡ ನಿಮ್ಮ ಹತ್ರ ಎಲ್ಲ ಮಾತಾಡಬಹುದು. ಸೊ ವೀಕ್ಷಕರು, ಇವತ್ತು ನಾವು ಜನ್ಮ ಜನ್ಮಾಂತರದ ವಿಶೇಷ ಚಿಂತನ ಮಂತರ ಅಂತಾನೆ ಹೇಳ್ಬೋದಾಗಿದೆ. ನಿಮ್ದು ಯಾವುದೇ ರೀತಿಯ ಒಂದು ಸಮಸ್ಯೆಗಳಿದ್ದಲ್ಲಿ ಪರಿಹಾರ ಕೂಡ ಸಿಗುತ್ತೆ, ಆದರೆ ನಿಮ್ಮ ಅನುಮಾನಗಳಿಗೆ ಖಂಡಿತ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಚಿಕ್ಕ ಬ್ರೇಕ್ನ ನಂತರ.